ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ನಾಗರಾಜುರವರಿಗೆ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಬಸವಪ್ರಿಯ ನಾಗರಾಜುರವರಿಂದ ಅವರಿಗೆ ಗೌರವ ಸನ್ಮಾನ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನಾ ಪತ್ರವನ್ನು ನೀಡಲಾಯಿತು. 36ನೇ ಮಹಾಮನೆ ಕಾರ್ಯಕ್ರಮದ ಅಂಗವಾಗಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಅವರ ಶ್ರೀಮತಿ ದಂಪತಿಗಳಿಗೂ ಸಹ ಶ್ರೀಮತಿ ರೂಪಾ ನಾಗರಾಜುರವರಿಗೂ ಸಹ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಗದೀಶ್ ಮತ್ತು ದಾಕ್ಷಾಯಿಣಿ, ಅನ್ನಪೂರ್ಣ ಸೇರಿದಂತೆ ಪೋಸ್ಟ್ ನಾಗರಾಜು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರಿಗೆ ಶುಭ ಹಾರೈಸಿದರು. ಇದಕ್ಕೂ ಮುನ್ನ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದಂತಹ ಕಾರ್ಯಕ್ರಮದ ಆಯೋಜಕರಾದಂತಹ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಹಾಗೂ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಆಗಿರುವಂತಹ ಬಸವಪ್ರಿಯ ನಾಗರಾಜುರವರು ಗೌರವಾಧ್ಯಕ್ಷರು ನೀಡಿರುವಂತಹ ಅಭಿನಂದನಾ ಪತ್ರವನ್ನು ಸಹ ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಶರಣ ಸಂಸ್ಕೃತಿ ಹಾಗೂ ಲಿಂಗಾಯತ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡಬೇಕೆಂದು ಅವರು ಈ ಸಂದರ್ಭದಲ್ಲಿ ಕಿವಿಮಾತು ಹೇಳುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಅನೇಕ ಗಣ್ಯರು ಮುಖಂಡರುಗಳು ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಶುಭ ಹಾರೈಸುವುದರ ಜೊತೆಗೆ ಅಭಿನಂದನಾ ಪತ್ರವನ್ನು ಸಹ ನೀಡಿ ಗೌರವಿಸಲಾಯಿತು. ವಚನ ಅಂದರೆ ಅದು ಇದು ಮಾತು, ಹೌದು, ಮಾತಾಡಿ ನೋಡಿದ್ರೆ ನಡೆದು ಮಾತಾಡಿರೋದು ನೋಡಿ. ವಿಭೂತಿ ಅಂದ್ರೆ ಗೊತ್ತೇ ಸರ್, ವಿಭೂತಿ ಏನಪ್ಪ ಅಂತ ಹೇಳ್ತಾರೆ. ವಿಭೂತಿ ದೊಡ್ಡ ಕ್ರಿಯೆ ಆಗಿರಬೇಕು, ಪ್ಯೂರ್ಸ್ ಆಗಿ ಮಾಡಿದ್ರು ಅಂತ ವಿಭೂತಿ ಹಾಕ್ತಾರೆ ಮನುಷ್ಯ ಅತಿ ಜ್ಞಾನಿ ಆಗ್ತದೆ. ಅದು ಹೇಳೋದ್ರೆ ಚನ್ನಬಸವೇಶ್ವರರು, ಯಾರೋ ಚನ್ನಬಸವಣ್ಣವರು, ಅಯ್ಯಾಯನಿಗೆ ವಿಭೂತಿಯ ಮನೆದೇವ, ಅಯ್ಯಾಯನಿಗೆ ವಿಭೂತಿಯ ಕುಲದೇವ, ಅಯ್ಯಾಯನಿಗೆ ವಿಭೂತಿಯ ಸರ್ವಕಾರಣ, ಅಯ್ಯಾಯನಿಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಮಹಾ ಬಸಿ ಪರಮ ಜ್ಯೋತಿ ನೀವಾಗಿದರ, ಅಯ್ಯಾಯನಿಗೆ ವಿಭೂತಿಯೇ ಸರ್ವ ಸಾಧನವಯ್ಯ. ಯಾರು ವಿಭೂತಿ ಆನೆ ಆಗ್ತಾವ ಅವ್ರು ನಿಜವಾದ ಪರಮ ಜ್ಯೋತಿ. ಯಾಕಂದ್ರೆ ನಾವೆಲ್ಲೋ ದೇವರು ಹುಡ್ಕಂಗಿಲ್ಲ. ಲಿಂಗಪತಿ ಶರಣಸತಿ ನೋಡಿ ಎಷ್ಟು ಹೆಂಗೆ ಲಿಂಗ, ಇಬ್ರು ಚೆನ್ನಾಗಿದ್ದಾರೆ. ಇದೇ ನಮ್ಮ ಕೈಲಾಸ, ಅಲ್ಲೇ ಇಲ್ಲಿ ಕೇಳಿಲ್ಲ, ಇದೇ ಸ್ವರ್ಗ, ಇದೇ ಕೈಲಾಸ. ನಮಗೆ ಮಡಿ ಇಲ್ಲ, ಮೇಲ್ಗೆ ಇಲ್ಲ, ಮುಟ್ಟಿಲ್ಲ. ನಾವು ಮುಟ್ಟಿದ್ರೆ ಚಿನ್ನ ಆಗ್ತದೆ, ಚಿನ್ನ ಆಗ್ಬಿಡ್ತದೆ. ಒಂದು ಕವಿತೆ ಏನಪ್ಪ ನಮ್ಗೆ ಹಿಂಗಾಯ್ತು ಹಂಗಾಯ್ತು ಅಂತಾರೆ. ನಮ್ಗೆ ಯಾವ ಕಾರಣಕ್ಕೂ ನಮ್ಮ ಲಿಂಗ ಒಂದು ನೋಡಿದ್ರೆ ನಮಗೆ ಅವ್ರು ಪುಣ್ಯ ಮಾಡೋದು. ಹಸೆ ಬಂದು ಅನ್ನ ಕೊಡುವರೆ ಮಹಾದೇವ ಬಂದು ಹಣ ಕೊಟ್ಟು ಊಟ ಹಾಕಿ ಮಾಡಿ ಭಾಳ ಆಗಿನ ಒಳ್ಳೆ ಕೆಲಸ ಆಗುತ್ತೆ ನೋಡಿ. ಇವರು ಭಾಳ ಬೆಳಿಗ್ಗೆ ಒಳ್ಳೆ ಕಾಯ್ಕ ಮಾಡ್ತಾರೆ. ಕಾಯ್ಕ ಮಾಡಿ ಭಕ್ತರಿಗೆ ಈ ನಾವೇನೋ ಪರಿವರ್ತನೆ ಮಾಡ್ತಾರೆ. ನಾವು ಭಾಳ ವರ್ಷ ನೋಡಿದ್ದೀವಿ ಈ ಬನ್ನೂರು ಏನು ಬನ್ನೂರು ಅಂದರೆ ಗೊತ್ತಿಲ್ಲ. ಬನ್ನೂರು ಹಿಂದೆ ಹೊನ್ನೂರು, ರಾಜಮಂಡ್ರಿ ಹೊನ್ನೂರು ಆಯಿತು, ಹಿಂದೆ ಹೊನ್ನೂರು ಆಯಿತು. ಅದರಿಂದ ನಾವು ಈ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡ್ತಾಯಿದ್ದೀವಿ. ಹೆಣ್ಣು ಮಕ್ಕಳು ಸಹ ನೀವು ಪುಟ್ಟಿ ನೀವು ವರ್ಷ ಒಂದು ವಚನ ದಿನ ವಚನ ಆಡಿ, ದಿನ ವಚನ ಆದಷ್ಟು ನಿಮಗೆ ಒಂದು ಜ್ಞಾನದಿ ಆಯ್ತದೆ ನೋಡಿ. ಒಂದೊಳಗೆ ಬಸವಣ್ಣ ಎನ್ನ ಗತಿ ಎನ್ನ ಮತಿ ನೀನೇ ಕಂಡಿಯ, ಎನ್ನ ಗುರು ಪರಮಗುರು ನೀನೇ ಕಂಡಿಯ, ಎನ್ನ ಅಂತರ ಜ್ಯೋತಿ ನೀನೇ ಕಂಡಿಯ ಕೂಡಲ ಸಂಗಮ ದೇವ. ಎನ್ನ ಅಂತರಂಗ ಜ್ಯೋತಿ ನೀನೇ ಕಂಡಯ್ಯ. ನಮ್ಮಲ್ಲಿ ಎಲ್ಲ ಪರಮಾತ್ಮ ನಮ್ಮಲ್ಲಿ ಎಲ್ಲ ಇದ್ದಾನೆ. ನಾವೆಲ್ಲ ಹುಡ್ಕಂಗಿಲ್ಲ, ಎಲ್ಲ ಹೋಗಂಗಿಲ್ಲ ನೋಡಿ. ಬಸವೇಶ್ವರು, ಅಲ್ಲಮಾಬರು, ಚನ್ನಬಸವೇಶ್ವರು, ಅಕ್ಕಮಲ್ಲಿ ಎಷ್ಟು ಸಣ್ಣ ವಯಸ್ಸವ. ಮತ್ತು ಇವರು ಮಲೆಮಾಲೇಶ್ವರು, ಸಿದ್ಧಲಿಂಗೇಶ್ವರ, ಅಲ್ಕಟ್ಟಿ ಮಂಜಪ್ಪ ವಚನಕಾರರು, ಅವ್ರಿಗೆ ಕೊಟ್ಟು ವಚನ ಸಾಹಿತ್ಯ ಏನು 1,00,000 ಮೇಲೆ 90,000 ಗಣಗಳು ದಾಖಲಿಸಿದ ಕಲ್ಯಾಣ ಪಟ್ಟಣದಲ್ಲಿ. ಇದು 1,00,000 ಮೇಲೆ 90,000 ಗಣಗಳಿಗೆ ದಾಖಲಿಸಿದರು. ಮತ್ತು 300 ಜನ ವಚನಕಾರರಿದ್ದರು. ಶರಣರು 33 ಜನ ಶರಣರಿದ್ದರು.
ಅಂಥ ವೇಷವನ್ನು ಬಸವಣ್ಣವರು ಲಿಂಗ ಕೊಟ್ಟು ಪರಿವರ್ತನೆ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರು ಬಂದರು? ಸಣ್ಣಾಕಿ ಸಣ್ಣ ಬನ್ನಿ ಆ 7 ಒಳ್ಳೆ ಯಾರು ಬಂದ? ಸಣ್ಣಕ್ಕೆ ಬನ್ನಿ, ಸಣ್ಣಕ್ಕೆ ಬನ್ನಿ ಎನ್ನಿ. ಅದು ಒಳ್ಳೆ ಪದಗಳು ನೋಡಿ. ಅವಕ್ಕೆ ಇವರು ಯಾರೋ ಸಿದ್ದರಾಮೇಶ್ವರರು ತಾಮಡಿ ಹೆಣ್ಣು ತನ್ನ ತಲೆ ನೇರಿತು, ಇಲ್ಲಿ ಬಂದ. ತಾಮಡಿ ಹೆಣ್ಣು ತನ್ನ ತೊಡೆ ನೇರಿತು, ಇಲ್ಲಿ ಬಂದು ಯಾರು ಬಂದರು? ಈಗ ಹಂಗೆ ಗೌರಿ. ತಾಮಡಿ ಹೆಣ್ಣು ನಾರಾಯಣ ಎದೆ ನೇರಿತು, ತಾಮಡಿಯನ್ನು ಬ್ರಹ್ಮನ ನಾಲಿಗೆ ನೇರಿತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಶಿ ಅಲ್ಲ, ಹೆಣ್ಣು ಪ್ರತ್ಯೇಕ ಕಲಿಸಿದ ಮಲ್ಲಿಕಾರ್ಜುನ. ಎಷ್ಟು ಚೆನ್ನಾಗಿದೆ ಅಲ್ಲ? ನೀರಿಗೆ ನೇ ಸಿಂಗಾರ, ಸಮುದ್ರಕ್ಕೆ ತೆರೆ ಸಿಂಗಾರ, ನಾರಿಗೆ ಗುಣಿಗೆ ಸಿಂಗಾರ, ಗಗನಿಗೆ ಚಂದ್ರ ಸಿಂಗಾರ, ಕೂಡಲ ಸಂಗ ಹಸಿರ ನಸುವಲಿಗೆ ಈ ಪೂರ್ತಿ ಸಿಂಗಾರ. ಹೀಗಿದೆ ಎಷ್ಟು. ಆಗ ಬಸವಣ್ಣವರಿಂದ ಅಂದರೆ ಇಷ್ಟಲಿಂಗದಿಲ್ಲ. ಪರಮಾತ್ಮ ಕೇಳ್ಕೊಂಡ್ರು ಹೆಂಗವ್ವ ಪೂಜೆ ಮಾಡಲಿ ಅಂತ. ನನ್ನ ನಿರಾಕಾರ ಪೂಜೆ ಮಾಡುವುದು 12 ಅವರಿಗೆ ಪರಮಾತ್ಮ ಬಂದಾಗಿ ಎಲ್ಲಿಗೆ ಕರಸ್ಥಳಿಗೆ ಸಂಗಮೇಶ್ವರ ಕೊಟ್ಟರು. ಆ ಬೈಗಳು ಇಕ್ಕಂಡು ಜಗದಗಲ ಮುಗಿಯಾಗಲ್ಲ ಮಿಗಿಯಾಗಲ್ಲ ನಿಮ್ಮಗಲ ತಾಳಿದ ತತ್ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡಿ ತತ್ತತ್ತ ನಿಮ್ಮ ಶ್ರೀ ಮುಕಟ, ಅಪ್ರಮಣ ಹಗುಮ್ಮಿ ಹಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿದೆಯ. ಜಗದಗ ಎಲ್ಲಿ ಆ ಮಗ ಪಾತ್ರ ಮಾಡ್ತಾರೆ. ಈ ಆಕಾರವಾಗಿ ಲಿಂಗ ಇಷ್ಟಲಿಂಗ ಕೊಟ್ಟು, ಇಷ್ಟಲಿಂಗ ಅಂದ್ರೇನು? ಅರಿವೇ ಗುರು ಅಂತ. ನಿನ್ನೊಳಗೆ ಅದು ಪರಮಾತ್ಮ ಪೂಜೆ ಮಾಡು. ನೀವು ಎಷ್ಟು 20 ಪೂಜೆ ಮಾಡಿಸ್ತೀವಿ ಲಿಂಗ ಪೂಜೆಗೆ, ನಿಮಗೆ ಜ್ಞಾನ ಆಗ್ತದೆ, ಅರಿವು ಬರ್ತದೆ, ಆಯುಸು ಆರೋಗ್ಯ ಗಟ್ಟಿಯೇ ನಿಲ್ತದೆ. ಗುರು ಲಿಂಗ. ಆ ಗುರು ಒಂದೇನೋ ಅಂತ ಗೊತ್ತಿಲ್ಲ. ಗುರು ಒಂದು ಗುರುನೇ ಒಂದು ಮುಖ, ಲಿಂಗ ಒಂದು, ಜಂಗಮ ಒಂದು ಮುಖ, ಪಾದದ ಒಂದು ಮುಖ, ಪ್ರಸಾದ ಒಂದು ಮುಖ, ಇಂತಿ ಪಂಚಮುಖ ಸದ್ಭಕ್ತರ ಸಾಕ್ಷಾತ್ ನೋಡು ಅಖಂಡೇಶ್ವರ. ಎಷ್ಟು ಆಮೇಲೆ ಈ ಮನೆಗೆ ಯಾರೇ ಬಂದರೂ ಸರ್ಕಾರದವರು ಲಿಂಗಾಯದ ಬಸ್ತಿ. ನಮ್ಮ ಧರ್ಮಗಳು ಸರ್ಕಾರದ ಈಗ ನಾವು ಎಲ್ಲ ಕಡೆ ಹೇಳ್ಕೊಳ್ತೀವಿ. ನೀವು ಯಾರೇ ಬಂದರೆ ನೀವೇನೋ ಒಳಗೆ ಹೇಳ್ಬೇಕಡೆ ಶಿವ ಮಕ್ಕಳು ಗೊತ್ತಿಲ್ಲ. ಬಂದಾಗ ಲಿಂಗಾಯತ ಧರ್ಮ ಅಂತ ಬಸ್ತಿ. ನಮ್ಮ ಧರ್ಮ ಇರ್ತದೆ, ಅದು ಪುನಗಾದ್ರೆ ಅದು ಒಡಕಾಯ್ತದೆ. ಅದಕ್ಕೆ ನಮ್ಮ ಧರ್ಮ ಸಂಘಟನೆಗಳು ಇವೆಲ್ಲ ಮಹಾ ಮಾಡಿ ಕಾರ್ಯಕ್ರಮ ಮಾಡಿ ಇವೆಲ್ಲ ನೀವೆಲ್ಲ ಕುಣಿಸ್ಕೊಂಡು ಎಲ್ಲ ಒಂದು ಜಂಗಲ ಅರ್ಥ ಆಗಬೇಕು. ಅರ್ಥ ಆಗಬೇಕು. ವಿಭೂತಿ ಹಾಕಳಿ, ಭಸ್ಮ ಹಾಕಳಿ, ಎಲ್ಲ ಆಚಾರ ಇದ್ದರೆ ಮಾಡ್ತಾರೆ. ನಮಗೂ ಒಳ್ಳೆ ಮಕ್ಕಳು, ಇಂಥ ಹೆಣ್ಣು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ, ಒಳ್ಳೆ ಭಾಗ್ಯ ಸಿಗ್ತದೆ ಮಕ್ಕಳಿಗೆ. ಇಂಥ ಮಕ್ಕಳು ಸುಲಭ. ನೀವು ಹೆಂಗೆ ಕೊಡ್ತೀರಿ ಹಂಗ ಹುಡುಗಿ ಒಳ್ಳೆ ದಾರಿಯ ಹೋಗ್ತದೆ. ಅದಕ್ಕಿಂತ ನಾವು ನಿಮಗೆ ಈ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿಸಿ ನೀವೆಲ್ಲ ನಮಗೆ ನಡೆಸಿಕೊಡೋದು, ಶ್ರೀಮತಿಯವರು, ಅವರ ಸಂಬಂಧದವರು, ಜಗಿಸೋರು, ಅವರ ಮಗಳು ಎಲ್ಲ ಸಹಾಯ ಕೊಡಿದಿರಿ. ಬೆಂದು ಬಂದು ಬನ್ನಿ ಮಹಾಮನೆ ಕಾರ್ಯಕ್ರಮಕ್ಕೆ. ನೀವು ಭಾಳ ಪ್ರತಿ ವರ್ಷ ಮಠಗಳಿಗೆ ದಾಸೋಹ ನಿಂತಿದ್ದೀರಿ. ನಿಮಗೂ ಆರೋಗ್ಯ ಆಯುಷ್ಯ ಕೊಡಿ ತಿಳಿಸಿ ನಾನು ಮಹಾಮನೆ ಪರವಾಗಿ ಬಸವ ಕೇಂದ್ರ ಪರವಾಗಿ ನಿತ್ಯ ಕಲ್ಯಾಣ ನಿಮ್ಮೆಲ್ಲ ಕುಟುಂಬದವರಿಗೆ ಶರಣಾರ್ಥಿಗಳು. ಈ ದಿನ ಆಷಾಢ ಮಾಸದ ಬುಧವಾರ ನಮ್ಮ ಗೃಹಕ್ಕೆ ಆಗಮಿಸಿ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ಸಂಸ್ಥೆಯವರು ನಮ್ಮ ಕುಟುಂಬವನ್ನು ಗುರುತಿಸಿ, ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ, ನಮ್ಮ ಮನೆಯಲ್ಲೇ ಬಂದು ನಮ್ಮ ದಂಪತಿಗಳಾದಂಥ ನಮಗೆ ಸನ್ಮಾನವನ್ನು ಮಾಡಿದ ನಮ್ಮ ಬಸವಪ್ರಿಯ ನಾಗರಾಜುರವರಿಗೆ ನಮ್ಮ ಧನ್ಯವಾದಗಳು. ಹಾಗೂ ಅವರ ಜೊತೆಯಲ್ಲಿ ಬಂದಂತಹ ಜಗದೀಶ್ರವರು ಕೂಡ ಧನ್ಯವಾದಗಳು.
ಬಸವಣ್ಣನವ್ರ ಬಗ್ಗೆ ನಾವು ಈಗಾಗಲೇ ಬೇಕಾದಷ್ಟು ತಿಳ್ಕೊಂಡಿದ್ದೀವಿ. ನಾವು ಸಂಸ್ಕಾರವನ್ನು ಅಳವಡಿಸ್ಕೊಂಡೇ ನಾವು ಜೀವನ ಮಾಡ್ತಾ ಇರ್ತೇವೆ. ಆದ್ದರಿಂದ ಬಸವಣ್ಣನವರಿಗೆ ನಮ್ಮ ವಂದನೆಗಳು. ನಮ್ಮ ಮನೆಗೆ ಬಂದು ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು, ಅಭಿನಂದನೆಗಳು. ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಬಸವಲಿಂಗಾಯ ನಮಃ. ಬೆಂಗಳೂರು ಬಸವ ಧರ್ಮ ಕೇಂದ್ರ, ಮೈಸೂರು ಜಿಲ್ಲೆ, ನರಸೀಪುರ ತಾಲೂಕು, ಬನ್ನೂರು ಟೌನಿನ ಚಾಮುಂಡಿ ದೇವಸ್ಥಾನ ಪಕ್ಕದ ನಗರದ ಮನೆಯಲ್ಲಿ ಒಂದು 36ನೇ ಮಹಾಮಾರಿ ಕಾರ್ಯಕ್ರಮವನ್ನು ಆಯೋಜಿಸಿ ಬ್ಯಾಂಕಿನಿಂದ ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಸನ್ಮಾನ ಮಾಡಲು ಆಯ್ಕೆ ಮಾಡಿ ಅವರ ಮನೆಯಲ್ಲೇ ಸನ್ಮಾನ ಮಾಡಲು ಒಂದು ಅಪೇಕ್ಷೆ ಪಡಿಸುತ್ತೇವೆ. ಈ ಸಂದರ್ಭಕ್ಕೆ ನಮ್ಮ ಚಿದ್ದೂರು ಜಗದೀಶ್ ಅವರು ಮುಖ್ಯರು ಅವರು ಸ್ವಾಗತ ಬಯಸುತ್ತೇವೆ. ಲಾಕ್ಷಣ ಆಲ್ಸೋ ಬಂದಿದ್ದಾರೆ, ಅವರು ಸ್ವಾಗತ ಬಯಸ್ತೇವೆ. ಅವರು ಶ್ರೀಮತಿ ರೂಪ ಹಾಗೂ ನಾಗರಾಜ್ ದಂಪತಿಯವರು ಅವರು ಸಹ ಹೀಗೆ ನಮ್ಮ ವಿಚಾರವೇದಿಗೆ ಬಂದು ಒಂದು ಸನ್ಮಾನ ಮಾಡೋ ಅಪೇಕ್ಷೆ ಬಂದಿದ್ದರಿಂದ ಅವ್ರಿಗೂ ಸಹ ನಮ್ಮ ಬೆಂಗಳೂರು ಬಸವ ಧರ್ಮ ಕೇಂದ್ರದಿಂದ ಸ್ವಾಗತ ಬಯಸ್ತೇವೆ. ಅವರ ಮಗಳಾದ ಅನ್ಪೂರ್ಣವರು ಶರಣಾರ್ಥಿಗಳು. ಈಗ ಅವರಿಗೆ ನಾವು ಸನ್ಮಾನ ಮಾಡಬೇಕೆಂದು ನಾವು ಅಪೇಕ್ಷೆ ಪಡಿಸುತ್ತೇವೆ. ಸರ್ಕಾರ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಮಾವಿ ಬ್ಯಾಂಗ್ಳೂರು. ಅಭಿನಂದನೆ ಪತ್ರ. ಅರ್ಚನೆ ಪೂಜೆ ಮಾಡುವವರು ಮಂತ್ರ ನೇಮವಲ್ಲ. ಧೂಪ ದೇವತೆ ಮಾಡುವವರು ನೇಮವಲ್ಲ. ಪರದೇವಗಳ ಮಾಡುವರು ವಿಷ್ಣು ನಿಯಮ. ಜಂಬೂ ಜಗ್ಗೇಶ್ವರ ಜಂಬೂ ನೀವೇ ಕಾಣಿರೋಣ ಸತ್ಯಕ್ಕ ಹೇಳಿದರು. ಮನೆಯಲ್ಲೇ ಮಹಾಮನೆ ನಿತ್ಯ ಕಲ್ಯಾಣ ಕಾರ್ಯಕ್ರಮ ದಿನಾಂಕ 16/7/2025. ಶ್ರೀ ನರಸೀಪುರ ತಾಲೂಕು, ಬನ್ನೂರು ಟೌನು ಮತ್ತು ನಿವಾಸಿಯಾದ ಶ್ರೀ ಶರಣ ಬನ್ನೂರು ನಾಗರಾಜು, ಶರಣ ಲಿಂಗೈಕ ಶ್ರೀ ಬನ್ನೂರು ಮಹಾದೇವ ಲಿಂಗೈಕ ಅವರು ಮಾದೇಪ್ಪನವರು ಇವರ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವುದರಿಂದ ಈಗ ನಾವು ಇವರನ್ನು ಸೇವೆಯನ್ನು ಗುರು ಲಿಂಗ ಜಂಗಮ ದಾಸಕ್ಕೆ ನೀಡುವುದರಿಂದ ಬೆಂಗಳೂರು ರಾಜ್ಯ ಬಸವ ಧರ್ಮ ಕೇಂದ್ರದಿಂದ ವತಿಯಿಂದ ಇವರಿಗೆ ತಮ್ಮ ಗ್ರಾಮದಲ್ಲೇ ಕಾರ್ಯಕ್ರಮ ಮಾಡಿ ನಿತ್ಯ ಕಲ್ಯಾಣ ಮಹಾಮಯ ಕರ್ಮಕ್ಕೆ ಆಯೋಜಿಸಿ ಇವರಿಗೆ ಸನ್ಮಾನ ಮಾಡಿ ಕೊಡ್ತಾ ಇದ್ದಾರೆ. ಹಾಗೂ ಇದರ ಜೊತೆ ಸನ್ಮಾನ ಪತ್ರ ಕೊಡಲಾಗಿದೆ. ಇವರಿಗೆ ಬಸವಾದಿ ಶರಣ ಅನುಗ್ರಹದಿಂದ ಆರಿಸುತ್ತೇವೆ. ಗೌರವ ಅಧ್ಯಕ್ಷ ಚನ್ನಬಸವಯ್ಯ, ಅಧ್ಯಕ್ಷರು ಬಸವಪ್ರಿಯ ನಾಗರಾಜು. ಇವರಿಗೆ ಆಯುಷ್ ಕೊಡಲಿ ಎಂದು ನಾವು ಆಯುಷು ಆರೋಗ್ಯ ಕೊಡಲಿ, ಅವರ ಮಕ್ಕಳು ಶುಭವಾಗಲಿ. ಶರಣಾರ್ಥಿಗಳು. ಬಸವಲಿಂಗಾಯ ನಮಃ. ಶ್ರೀ ಗುರು 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 ಬಸವಲಿಂಗಾಯ ನಮಃ. ಜಯ ಬಸವೇಶ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಸನ್ಮಾನ ಮಾಡಿದ ಶ್ರೀ ನಾಗರವರಿಗೆ ಶರಣಾರ್ಥಿಗಳು. ಅವು ಆರೋಗ್ಯ ಆಶು ಕೊಡಲಿ. ಬಸವಾದಿ ಶರಣ ಅನುಗ್ರಹದಲ್ಲಿ ಹಾರೈಸುತ್ತವೆ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ತಾನಿಕ ಮೂಲ, ಬಸವನ ಕೀರ್ತಿಯೇ ತಾನಿಕ ಮೂಲ. ಬಸವ ಎಂಬುದೇ ಭಕ್ತಿ ಕಾಣ ಕಬಲಿಸಿದ್ದ ಮಲ್ಲಿಕಾರ್ಜುನ. ವಿಶ್ವಗುರು
ಬಸವಣ್ಣವನ್ನು ಮರೆಸಿಕೊಳ್ಳುತ್ತಾ ನಮ್ಮ ಆರಾಧ್ಯ ದೇವರಾದ ಶ್ರೀಮಾನ್ ಜಗದ್ದು ಮುರುಘರಾಜ್ಯದ ಸ್ವಾಮಿ ನಡೆಸಿಕೊಳ್ಳುತ್ತಾ ಹಾಗೂ ಸಿದ್ಧಗಂಗಾ ಶ್ರೀ ದಾಸೋಮೂರ್ತಿಗಳಾದ ಶಿವಕುಮಾರ್ ಮಹಾಸ್ವಾಮಿ ಅವರು ಸಹ ನೆನೆಸಿಕೊಳ್ಳುತ್ತಾ ನಾವುಗಳು ಇಡೀ ಕರ್ನಾಟಕ, ಮಂಡ್ಯ ಜಿಲ್ಲೆ, ಮೈಸೂರು, ಹಾಸನ ಜಿಲ್ಲೆ, ಇನ್ನೆಲ್ಲ ಗ್ರಾಮಾಂತರ ಸಾಯಿದನ್ನು 31 ಮಹಾನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ನಿತ್ಯ ಕಲ್ಯಾಣ ಕಾರ್ಯಕ್ರಮ ಮಾಡ್ತೀವಿ ಆಷಾಢ ತಿಂಗಳಲ್ಲಿ. ಇದು ಎಲ್ಲರಿಗೂ ಅರಿವು ಬರಬೇಕು. ನಮ್ಮ ಧರ್ಮಗಳು ಇವತ್ತು ಭಾಳ ಕೆಳಮಟ್ಟ ಬರ್ತಾ ಇದೆ. ಇದು ಎಲ್ಲರೂ ತಿಳ್ಕೋಬೇಕು. ಹೆಣ್ಣು ಮಕ್ಕಳು ಸಹ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮೊಟ್ಟ ಮೊದಲು ಬಸವಣ್ಣನವರಿಗೆ ಕೊಟ್ಟದ್ದೇ ಸ್ಥಾನ ಹೆಣ್ಣು ಮಕ್ಕಳಿಗೆ. 12ನೇ ಶತಮಾನದಲ್ಲಿ ಹಿಂದೆ ಅವರಿಗೆ ಅಡುಗೆ ಸೀಮಿತ ಆಗಿದ್ದರು. ಆಗ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಕೊಟ್ಟವರು. ಮೊಟ್ಟ ಮೊದಲು ಇಡೀ ದೊಡ್ಡ ಧರ್ಮದೇ ಲಿಂಗಾಯತ ಧರ್ಮ. ಅದನ್ನು ನಾವು ಸರಿಯಾಗಿ ಬಳಸ್ಕೊತಿಲ್ಲ. ವಚನ ಬಹಳ ದೊಡ್ಡ ವಚನ ತಿಳ್ಕೊಂಡು ಸಾಕು. ಆ ವಚನ ಎಲ್ಲ ಇಡೀ ನಮ್ಮ ಕರ್ನಾಟಕದ ಎಲ್ಲ ಅಧ್ಯಯನ ಮಾಡಿಬಿಟ್ರೆ ಎಲ್ಲ ಸಮಾಜದವರು ಇಡೀ ಕರ್ನಾಟಕವೇ ಕಲ್ಯಾಣ ರಾಜ್ಯವಾಗ್ತದೆ. ಏನ್ಸಂದ್ರೆ ಹಾಗೂ ದೇವಸ್ಥಾನಗಳು ಸಹ ಅದನ್ನು ವಚನ ಹಾಡಬೇಕು. ವಚನ ಮುಖ ಆನೆಯ ನೀರಿಕೊಂಡು ಹೋದಿರಿ ನೀವು, ಕುದುರೆ ನೀರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಣ್ಣ, ಸದ್ಗುಣಿ ಎಂಬ ಫಲವ ಬಿತ್ತದೆ ಓದಿರಲ್ಲ, ಅಹಂಕಾರ ಎಂಬ ಮಜಗಜವೇರಿ ವಿಧಿಗೆ ಗುರಿಯಾಗಿ ಓದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನ್ನ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಜಯ ಬಸವೇಶ ಶರಣು ಶರಣಾರ್ಥಿ, ವಿಶ್ವಧರ್ಮಕ್ಕೆ ಜಯವಾಗಲಿ, ಲಿಂಗ ಧರ್ಮಕ್ಕೆ ಶುಭವಾಗಲಿ. ಈ ಮನೆಯ ಮಹಾಮನೆಯ ಪಾವನವಾಗಲಿ. ಬಸವಣ್ಣ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಾ ಶರಣಾರ್ಥಿಗಳು. ಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವ, ಜಯ ಗುರು ಬಸವ, ಜಯ ಗುರು ಬಸವ, ಜಯ ಗುರು ಬಸವ. ಶ್ರೀ ಗುರು ಬಸವ ಲಿಂಗಾಯ ನಮಃ. 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 ಬಸವ ಓಂ ನಮಃ ಶಿವಾಯ. 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 ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು
ಬಸವ ಲಿಂಗಾಯ ನಮಃ. ಜಯ ಬಸವೇಶ ಜಯ ಬಸವೇಶ ಶರಣು ಶರಣಾರ್ಥಿಗಳು ಶರಣು ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ